ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸಂಸದ ಅಧಿಕೃತ ಕಚೇರಿ ಉದ್ಘಾಟನೆ ನಡೆಸಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಚೇರಿ ಉದ್ಘಾಟನೆ ಮಾಡಿ ಕ್ಷೇತ್ರದ ಅಮೂಲ್ಯ ಅಭಿವೃದ್ಧಿ ಮೂಲ ಉದ್ದೇಶ ದೇಶದಲ್ಲಿ ಅತ್ಯುತ್ತಮ ಮಾದರಿ ಲೋಕಸಭಾ ಕ್ಷೇತ್ರ ನಿರ್ಮಿಸಲು ಭಗವಂತ ಚೈತನ್ಯ ನೀಡಲಿ. ಮುಂದಿನ 5 ವರ್ಷ ಜನರಿಗೋಸ್ಕರ ಮೀಸಲಿಡುತ್ತೇನೆ. ಇದೇ 24ರಂದು ದೆಹಲಿ ಪ್ರಯಾಣ ಸಂಸದನಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದೇನೆ. ಮೊದಲ ಅಧಿವೇಶನ 3ನೇ ತಾರೀಕಿನವರೆಗೂ ನಡೆಯಲಿದೆ. ಆಡಳಿತ ಪಕ್ಷದಲ್ಲಿದ್ದರೂ ಜನರ ಪರವಾಗಿ ಸದಾ ಧ್ವನಿ ಎತ್ತಲಿದ್ದೇನೆ. ಅನೇಕ ಕೆಲಸ ಕಾರ್ಯಗಳು ಕಳೆದ 3 ವರ್ಷದಿಂದ ಸ್ಥಗಿತಗೊಂಡಿದೆ. ನನ್ನ ಕನಸು ವೈದ್ಯಕೀಯ ಕಾಲೇಜು ಕಾಮಗಾರಿ ಸ್ಥಗಿತಗೊಂಡಿದೆ. ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿದೆ. ಈ ಬಗ್ಗೆ ನಾನು ಗಮನ ಹರಿಸಬೇಕಿದೆ. ಬಡವರಿಗೆ ಉಚಿತ ನಿವೇಶನ ಹಂಚಿಕೆ ಮಾಡಲು ಸಾಧ್ಯವಾಗಿಲ್ಲ. ಜಿಲ್ಲಾಧಿಕಾರಿ ಅಕ್ರಮವಾಗಿ ಒಂದು ಆದೇಶ ಮಾಡಿದ್ದಾರೆ. ಎಲ್ಲ ಪಿಡಿಒಗಳಿಗೆ ಸೂಚನೆ ನೀಡಿ ಹಕ್ಕುಪತ್ರ ವಾಪಸ್ಸು ಪಡೆಯಲು ಆದೇಶಿಸಿದ್ದಾರೆ. ಹಕ್ಕುಪತ್ರಗಳಿಗೆ ಈಗಿನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಭಾವಚಿತ್ರ ಹಾಕಲು ಮುಂದಾಗಿದ್ದಾರೆ. ನಮ್ಮ ಸರ್ಕಾರದ ಯೋಜನೆಗೆ ಅವರೇಕೆ ಭಾವಚಿತ್ರ ಹಾಕಬೇಕು? ಹೊಸ ಯೋಜನೆಗೆ ಜಾರಿಗೆ ತಂದು ಅವರ ಭಾವಚಿತ್ರ ಹಾಕಿಕೊಳ್ಳಲಿ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ओम नारायणाय विद्महे शंखचक्रहस्ताय धीमहि आवाहयामि स्थापयामि पूजयामि अभिमुखे करोमि कुलदेवताभ्योर्मः चन्नकेश्वर स्वामी देवता आराधने आवाहने योगः ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿದ್ದೀನಿ. ಆಶೀರ್ವಾದದಿಂದ ಇವತ್ತಿನ ಈ ಸ್ಥಳದಲ್ಲಿ ಉದ್ಯೋಗವನ್ನು ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸಂಸದ ಅಧಿಕೃತ ಕಚೇರಿ ಉದ್ಘಾಟನೆ ನಡೆಸಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಚೇರಿ ಉದ್ಘಾಟನೆ ಮಾಡಿ ಕ್ಷೇತ್ರದ ಅಮೂಲ್ಯ ಅಭಿವೃದ್ಧಿ ಮೂಲ ಉದ್ದೇಶ ದೇಶದಲ್ಲಿ ಅತ್ಯುತ್ತಮ ಮಾದರಿ ಲೋಕಸಭಾ ಕ್ಷೇತ್ರ ನಿರ್ಮಿಸಲು ಭಗವಂತ ಚೈತನ್ಯ ನೀಡಲಿ. ಮುಂದಿನ 5 ವರ್ಷ ಜನರಿಗೋಸ್ಕರ ಮೀಸಲಿಡುತ್ತೇನೆ. ಇದೇ 24ರಂದು ದೆಹಲಿ ಪ್ರಯಾಣ ಸಂಸದನಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದೇನೆ. ಮೊದಲ ಅಧಿವೇಶನ 3ನೇ ತಾರೀಕಿನವರೆಗೂ ನಡೆಯಲಿದೆ. ಆಡಳಿತ ಪಕ್ಷದಲ್ಲಿದ್ದರೂ ಜನರ ಪರವಾಗಿ ಸದಾ ಧ್ವನಿ ಎತ್ತಲಿದ್ದೇನೆ. ಅನೇಕ ಕೆಲಸ ಕಾರ್ಯಗಳು ಕಳೆದ 3 ವರ್ಷದಿಂದ ಸ್ಥಗಿತಗೊಂಡಿದೆ. ನನ್ನ ಕನಸು ವೈದ್ಯಕೀಯ ಕಾಲೇಜು ಕಾಮಗಾರಿ ಸ್ಥಗಿತಗೊಂಡಿದೆ. ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿದೆ. ಈ ಬಗ್ಗೆ ನಾನು ಗಮನ ಹರಿಸಬೇಕಿದೆ. ಬಡವರಿಗೆ ಉಚಿತ ನಿವೇಶನ ಹಂಚಿಕೆ ಮಾಡಲು ಸಾಧ್ಯವಾಗಿಲ್ಲ. ಜಿಲ್ಲಾಧಿಕಾರಿ ಅಕ್ರಮವಾಗಿ ಒಂದು ಆದೇಶ ಮಾಡಿದ್ದಾರೆ. ಎಲ್ಲ ಪಿಡಿಒಗಳಿಗೆ ಸೂಚನೆ ನೀಡಿ ಹಕ್ಕುಪತ್ರ ವಾಪಸ್ಸು ಪಡೆಯಲು ಆದೇಶಿಸಿದ್ದಾರೆ. ಹಕ್ಕುಪತ್ರಗಳಿಗೆ ಈಗಿನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಭಾವಚಿತ್ರ ಹಾಕಲು ಮುಂದಾಗಿದ್ದಾರೆ. ನಮ್ಮ ಸರ್ಕಾರದ ಯೋಜನೆಗೆ ಅವರೇಕೆ ಭಾವಚಿತ್ರ ಹಾಕಬೇಕು? ಹೊಸ ಯೋಜನೆಗೆ ಜಾರಿಗೆ ತಂದು ಅವರ ಭಾವಚಿತ್ರ ಹಾಕಿಕೊಳ್ಳಲಿ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರ ಕಚೇರಿಯನ್ನು ಅಧಿಕೃತವಾಗಿ ಇವತ್ತು ಉದ್ಘಾಟನೆಯನ್ನು ಮಾಡಿ ನಮ್ಮ ದೇಶದ ಭಕ್ತಿ ಪರಂಪರೆಯ ರಾಯಭಾರಿಯಾಗಿ ಅದರಲ್ಲಿ ಅಚಲ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಕ್ಷೇತ್ರದ ಬಡವರ ಕಲ್ಯಾಣ ಆಗಬೇಕು, ಈ ಕ್ಷೇತ್ರದಲ್ಲಿ ಅಮೂಲ್ಯವಾಗಿರ್ತಕ್ಕಂಥ ಅಭಿವೃದ್ಧಿ ಇಡೀ ದೇಶದಲ್ಲಿ ಒಂದು ಮಾದರಿ ಲೋಕಸಭಾ ಕ್ಷೇತ್ರವನ್ನಾಗಿ ಇದನ್ನು ನಾನು ಅಭಿವೃದ್ಧಿಗೊಳಿಸಲಿಕ್ಕೆ ನನಗೆ ಶಕ್ತಿ, ಚೈತನ್ಯ, ಸನ್ಮಾರ್ಗ ಇದನ್ನು ಕೊಡಬೇಕು ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಇವತ್ತು ಕುಳಿತುಕೊಂಡು ಮುಂದಿನ 5 ವರ್ಷಗಳು 1 ತಾಸು ಕೂಡ ನಾನು ವ್ಯರ್ಥ ಮಾಡ್ದಿರ ಪ್ರತಿ ನಿಮಿಷ ಪ್ರತಿ ಗಂಟೆ ನಾನು ಈ ಕ್ಷೇತ್ರದ ಜನರ ಅಭಿವೃದ್ಧಿಗೋಸ್ಕರ ನನ್ನ ಈ 5 ವರ್ಷಗಳ ಸಮಯವನ್ನು ಅವರಿಗೋಸ್ಕರ ಮೀಸಲನ್ನು ಇಡುವಂಥ ಕೆಲಸ ನಾನು ಮಾಡ್ತೇನೆ. 24ನೇ ತಾರೀಕು ನಾನು ದೆಹಲಿಗೆ ಪ್ರವಾಸ ಮಾಡ್ತಾ ಇದ್ದೇನೆ. ಅಲ್ಲಿ ಬಹುಶಃ ನಾವು ಪ್ರಮಾಣ ವಚನವನ್ನು ಸಂಸದರಾಗಿ 24 ಅಥವಾ 25 ನಮ್ಮ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಮಾಡಿದರೆ ನಂದು 24 ಬರ್ಬೋದು, ಇಲ್ಲಿ 25 ಬರ್ಬೋದು ಅಂತ ಕಾಣ್ತದೆ. ಸೊ ಹಾಗಾಗಿ 24ರಿಂದ ಮೊದಲನೇ ಅಧಿವೇಶನ 3ನೇ ತಾರೀಕುವರೆಗೂ ನಡೆಯುತ್ತೆ. ಅಲ್ಲಿ ನಮ್ಮ ಪ್ರಮಾಣ ವಚನಗಳು, ನೂತನ ಸಂಸದರ ಚುನಾವಣೆ, ಇದು ಪ್ರಮಾಣ ವಚನಗಳ ಜೊತೆಗೆ ನೂತನ ಲೋಕಸಭಾ ಸಭಾಧ್ಯಕ್ಷರು ಅವರ ಒಂದು ಚುನಾವಣೆ ಕೂಡ 26ನೇ ತಾರೀಕು ನಿಗದಿಯಾಗಿದೆ. ಅದು ಮುಗಿಸ್ಕೊಂಡು ನಾನು 28ಕ್ಕೆ ಬಂದು ಮತ್ತೆ ನಾನು 1ನೇ ತಾರೀಕು ಹೋಗಿ 3ನೇ ತಾರೀಕುವರೆಗೂ ಸದನ ಇರೋವರೆಗೂ ಕೂಡ ಶನಿವಾರ ಭಾನುವಾರ ರಜಾ ದಿನಗಳಲ್ಲಿ ನಾನು ನನ್ನ ಕ್ಷೇತ್ರದ ಪ್ರವಾಸ ಮಾಡ್ತೇನೆ.
ಸದನ ಇರುವಾಗ ದೆಹಲಿಯಲ್ಲಿರ್ತೇನೆ ಮತ್ತು ದೆಹಲಿಯ ಇವತ್ತು ಸಂಸತ್ನಲ್ಲಿ ಈ ಕ್ಷೇತ್ರದ ರಾಜ್ಯದ ದೇಶದ ಪ್ರಮುಖ ಅಂಶಗಳು ಇದನ್ನು ವಿಶೇಷವಾಗಿ ಈ ಕ್ಷೇತ್ರದ ಈ ರಾಜ್ಯದ ಧ್ವನಿಯಾಗಿ ಬಲವಾದ ಧ್ವನಿಯಾಗಿ ಆಡಳಿತ ಪಕ್ಷದಲ್ಲಿದ್ದರೂ ಕೂಡ ಜನಪರ ಕಾಳಜಿಯನ್ನು ಇಟ್ಕೊಂಡು ನಾನು ಕೆಲಸವನ್ನು ಮಾಡುವಂಥ ಕೆಲಸ ನಾನು ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಈ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬಾರಿ ನಾನು ಶಾಸಕನಾಗಿರ್ತಕ್ಕಂಥ ಈ ವೇಳೆಯಲ್ಲಿ ಅನೇಕ ಕೆಲಸ ಕಾರ್ಯಗಳು ಕಳೆದ ವರ್ಷದಿಂದ ಸ್ಥಗಿತ ಆಗಿದೆ. ಅದು ಭಾಳ ನೋವನ್ನು ತರಿಸಿದೆ. ವಿಶೇಷವಾಗಿ ನನ್ನ ಕನಸಾಗಿರ್ತಕ್ಕಂಥ ವೈದ್ಯಕೀಯ ಕಾಲೇಜು ಸ್ಥಗಿತಗೊಂಡಿದೆ. ಆಸ್ಪತ್ರೆಯನ್ನು ಇನ್ನೂ ಕೂಡ ಉದ್ಘಾಟನೆಯನ್ನು ಮಾಡಲಿಲ್ಲ. 3 ವರ್ಷಗಳು MBBS ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿ 4ನೇ ಬ್ಯಾಚ್ ಬರುವಂಥ ಈ ಸನ್ನಿವೇಶದಲ್ಲಿ ಕೂಡ ರಾಜ್ಯ ಸರ್ಕಾರ ಯಾಕೋ ಇದರ ಕಡೆ ಗಮನವನ್ನು ಕೊಟ್ಟಿಲ್ಲ ಅನ್ನುವಂಥ ಅಂಶ ಭಾಳ ನನಗೆ ವೈಯಕ್ತಿಕವಾಗಿ ಬೇಸರವನ್ನು ತಂದಿದೆ. ಇದರ ಜೊತೆಗೆ ಮತ್ತೊಂದು ನನ್ನ ಬದ್ಧತೆಯ ಒಂದು ಕೂಸಾಗಿರ್ತಕ್ಕಂಥ ಬಡವರ ಒಂದು ವಸತಿ ಯೋಜನೆ, 22,000 ಬಡವರಿಗೆ ಉಚಿತ ನಿವೇಶನಗಳನ್ನು ಬಹುಶಃ ವಿಶ್ವದಲ್ಲೇ ಒಂದು ದಾಖಲೆಯನ್ನು ಮಾಡಿ ಹಂಚಿಕೆಯನ್ನು ಹಿಂದಿನ ಸರ್ಕಾರದಲ್ಲಿ ನಾವು ಮಾಡಿದ್ದೇವೆ. ಅದರ ಖಾತೆಗಳನ್ನು, ಅದರ ಹಕ್ಕುಪತ್ರಗಳನ್ನು ಕೂಡ ಸರಿಯಾಗಿ ಇನ್ನೂ ಕೂಡ ಹಂಚಿಕೆ ಮಾಡದಿರ ಹೊಸದಾಗಿ ಒಂದು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಎಲ್ಲ ಗ್ರಾಮ ಪಂಚಾಯಿತಿ PDOಗಳಿಗೆ ಆ ಹಕ್ಕುಪತ್ರಗಳನ್ನು ವಾಪಸ್ ಮಾಡಿ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ವಸತಿ ಸಚಿವರ ಮುಖಪುಟಗಳನ್ನು ಹಾಕಿ ಮತ್ತೆ ನಾವು ಒಂದು ಕೊಡ್ತೀವಿ ಅಂತೇಳಿ. ಇದು ಅಕ್ರಮದ ಒಂದು ಪರಮಾವಧಿ, ಅಕ್ಷಮ್ಯ ಅಪರಾಧ. ಇಂದಿನ ಸರ್ಕಾರದಲ್ಲಿ ನಡೆದಂಥ ಒಂದು ಯೋಜನೆ ಯಾವ ಶಾಸಕರು ಕೂಡ ಬಹುಶಃ ಈ ರಾಜ್ಯದಲ್ಲ ಈ ದೇಶದಲ್ಲಿ ಒಂದು ಕ್ಷೇತ್ರಕ್ಕೆ 22,000 ಸೈಟ್ಗಳನ್ನು ಕೊಟ್ಟಿರುವಂಥ ನಿದರ್ಶನ ಚರಿತ್ರೆ ನನಗಂತೂ ಗೊತ್ತಿಲ್ಲ. ಇಂಥ ಬಡವರಿಗೆ ಸೈಟನ್ನು ಹಂಚಿಕೆ ಮಾಡಿ ಆ ವಸತಿ ಪ್ರದೇಶದಲ್ಲಿ ಲೇಔಟನ್ನು ಮಾಡಿ, ರಸ್ತೆಗಳನ್ನು ಮಾಡಿ, ಚರಂಡಿಗಳನ್ನು ಮಾಡಿ ಅವರಿಗೆ ಅಭಿವೃದ್ಧಿ ಮಾಡಿ ಕೊಡೋದರ ಕಡೆ ಗಮನ ಇಲ್ದಿರ ಅತ್ಯಂತ ಬೇಜವಾಬ್ದಾರಿ ರಾಜಕೀಯ ಪಿತೂರಿ, ರಾಜಕೀಯ ಷಡ್ಯಂತ್ರ, ಈ ಒಂದು ವಿಷಯಗಳನ್ನೇ ಇವತ್ತು ಆಧಾರವಾಗಿಟ್ಕೊಂಡು ಆಡಳಿತವನ್ನು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದು ಭಾಳ ಬೇಸರ ತಂದಿದೆ. ಇದಕ್ಕೆ ಹೋರಾಟ ಮಾಡಿ ಇಂದಿನ ವರ್ಷ, ಇಂದಿನ ನಮ್ಮ ಸಮಯದಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿರವರ ಮುಖ ಚಿತ್ರ ಇತ್ತು, ವಸತಿ ಸಚಿವರಾಗಿದ್ದ ಈಗಿರ್ತಕ್ಕಂಥ ನಮ್ಮ ರೈಲ್ವೆ ಖಾತೆ ಮತ್ತು ಜಲಶಕ್ತಿಯ ಕೇಂದ್ರ ಸಚಿವರು ಆಗಿರ್ತಕ್ಕಂಥ ನಮ್ಮ ವಿ ಸೋಮಣ್ಣವರ ಮುಖಚಿತ್ರ ಇತ್ತು. ಅದೇ ಒಂದು ಹಕ್ಕುಪತ್ರವನ್ನು ಕೊಡಬೇಕಾಗ್ತದೆ. ಇದು ಒಳ್ಳೆಯ ರಾಜಕಾರಣ ಅಲ್ಲ. ತಕ್ಷಣ ತಾವು ಕೊಟ್ಟು ತಾವೇನಾದರೂ ಹೊಸದಾಗಿ ಯೋಜನೆ ಮಾಡಿದರೆ ನಿಮ್ಮ ಫೋಟೋ ಇನ್ನೂ ಅತಿ ದೊಡ್ಡದಾಗಿ ಹಾಕ್ಕೊಳ್ಳಿ, ನಮ್ಮದೇನು ತಕರಾರಿಲ್ಲ. ಇನ್ನೂ ಕೂಡ ಕಟುವಾಗಿ ಹೇಳ್ಬೇಕಂದ್ರೆ ಮತ್ತೊಬ್ಬರ ಮಕ್ಕಳಿಗೆ ನೀವು ತಂದೆ ಆಗಲಿಕ್ಕೆ ಹೋಗಬೇಡಿ, ಇಷ್ಟೇ ನಾನು ಹೇಳೋದು. ಭಾಳ ಕಟುವಾಗಿ ಹೇಳಬೇಕಾಗ್ತದೆ. ಯಾರದೋ ಮಕ್ಕಳಿಗೆ ನೀವು ಯಾಕೆ ತಂದೆ ಹಾಕಕ್ಕೆ ಹೋಗ್ತೀರಿ? ನಿಮಗೆ ಬದ್ಧತೆ ಇದ್ದರೆ, ಜವಾಬ್ದಾರಿ ಇದ್ದರೆ, ಜನಪರ ಕಾಳಜಿ ಇದ್ದರೆ ನೀವಿಂಥ ಯೋಜನೆ ಮಾಡಿ. ಸ್ಥಗಿತ ಆಗಿರ್ತಕ್ಕಂಥ ಯೋಜನೆಗಳನ್ನಾದರೂ ಮುಂದುವರಿಸಿ ಅದನ್ನು ಮುಗಿಸಿ. ಒಂದು ಸರ್ಕಾರ ಅಂದರೆ ನಿಂತು ನೀರಲ್ಲ, ಆಡಳಿತ ವಿಚಾರದಲ್ಲಿ ಅದು ಹರಿಯುವ ನೀರಾಗಬೇಕು. ಕೆಲಸಗಳು ಮುಂದುವರಿಬೇಕು. ಬಡವರ ಕೆಲಸ ಸ್ಥಗಿತ ಆಗಬಾರ್ದು.